ಫಸ್ಟ್ ಒನ್ ಸೀಕರಣೆ, ಇದು ಖಾರದ ಬದನೆಕಾಯಿ, ಇದು ಎಮ್ಮಿ ಫ್ರೈಡ್ ರೈಸ್, ಇಲ್ಲಿ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಅದ್ರ ಜೊತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ನಮ್ಮ ಯಜಮಾನ್ರ ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ಅವ್ರ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸಿಂಪಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಿನ್ನೆ ನೈಟ್ ನಾವು ತಿರುಪತಿಯಿಂದ ಬಂದಿದ್ದು. ಸೊ ನಿನ್ನೆ ನೈಟ್ ಬಂದ್ವಿ. ಇವತ್ತು ಅವ್ರ ಬರ್ಡೇ ಇದೆ. ಸೊ ಹಾಗಾಗಿ ಎಲ್ಗೂ ಹೋಗೋಕ್ಕಾಗಿಲ್ಲ. ಸೊ ಮನೆಯಲ್ಲೇ ಯೂಶ್ವಲಿ ನಾವು ಯಾರು ಬರ್ಡೇ ಇದ್ರೂ ಒಂದೊಂದು ಸಲ ಹೊರಗಡೆ ಹೋಗ್ತೀವಿ. ಇಲ್ಲಾಂದರೆ ಎಲ್ಲರನ್ನೂ ನಮ್ಮ ಕಸಿನ್ಸ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಇರೋದು. ಸೊ ಎಲ್ಲರನ್ನೂ ಕರೆದು ಮನೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ. ಈ ಥರ ನಮ್ಮದು ಯೂಶ್ವಲಿ ಎಲ್ಲರದ್ದು ಬರ್ಡೇ ಸೆಲೆಬ್ರೇಷನ್ ಹಿಂಗೆ ಇರುತ್ತೆ. ಇಲ್ಲಾಂದರೆ ಬೆಳಗ್ಗೆ ಎಲ್ಲರೂ ಹೋಗಿರ್ತೀವಿ. ಆ ಥರ ಬೆಳಗ್ಗೆ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಸೊ ಇವಾಗ ಕಸಿನ್ಸ್ನೆಲ್ಲ ಊಟಕ್ಕೆ ಕರಿತಾ ಇದ್ದೀವಿ. ಸಿಂಪಲ್ಲಾಗಿ ಅಡುಗೆ ಎಲ್ಲ ಮನೇಲೆ ಮಾಡ್ತಾಯಿದ್ದೀವಿ. ಏನೇನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಏನು ಸ್ಪೆಷಲ್ ಅಡುಗೆ ಮಾಡ್ತಾಯಿದೆ ಅಂತಂದರೆ ಖಾರದ ಬದನೆಕಾಯಿ ಮಾಡ್ತಾಯಿದೆ. ಆಮೇಲೆ ಫ್ರೈಡ್ ರೈಸ್, ಇಲ್ಲಿ ಚಪಾತಿ ಹಿಟ್ಟು ನಾದಿದೆ. ಸೊ ಸೀಕರ್ಣಿ ಮೇ ಬಿ ಈ ವರ್ಷದ ಲಾಸ್ಟ್ ಮ್ಯಾಂಗೋ ಸೀಕರ್ಣಿ ಅನಿಸುತ್ತೆ. ಮಾವಿನ ಮುಗೀತು. ಆಮೇಲೆ ಇಲ್ಲಿ ಬಾಸುಮತಿ ರೈಸ್ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ತಂಗಿ ಫ್ರೈಡ್ ರೈಸ್ಗೆ ಏನು ಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಫ್ರೈಡ್ ರೈಸ್ ಮಾಡ್ಬೋದು ಇವಾಗ. ಸೊ ಖಾರದ ಬದನೆಕಾಯಿ ಹೇಗೆ ಮಾಡೋದು ಅಂದರೆ ಫಸ್ಟ್ ನೋಡ್ಬೋದು. ಈ ಥರ ಬದನೆಕಾಯಿ ಈ ಥರ ಸೀಳ್ಕೊಂಡು ನೀಟಾಗಿ ಎಣ್ಣೆಲಿ ಕರಿಬೇಕಿದು. ಸೊ ಇದು ಎಷ್ಟು ದಿನ ಒಮ್ಮೆ? ಒಂದು 2 ದಿನ ಇರುತ್ತಾ? ಎಲ್ಲಾದ್ರೂ ಟ್ರಿಪ್ಪಿಗೆ ಆ ಥರ ಹೋಗ್ಬೇಕಾದ್ರೆ ಇದನ್ನೇ ಮಾಡ್ಕೊಂಡೋದ 2-3 ದಿನ ಇರುತ್ತೆ. ಏನೂ ಆಗೋದಿಲ್ಲ. ಇದು ಏನೇನು ಹಾಕಬೇಕು ಅಂತಂದರೆ ಶೇಂಗಾ, ಕೊತ್ತಂಬರಿ, ಕರಿಬೇವು, ಬೆಲ್ಲ, ಮಸಾಲ ಪುಡಿ, ಖಾರ ಪುಡಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಇದು ಹುರಿದಿರೋ ಶೇಂಗಾ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಫಸ್ಟು ಬದನೆಕಾಯಿ ಇದು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಬದನೆಕಾಯಿ ನೀಟಾಗಿ ತೊಳ್ಕೊಂಡು ಒರೆಸ್ಬೇಕು. ಸ್ವಲ್ಪನೂ ನೀರು ಇರಬಾರ್ದು ಎಣ್ಣೆ ಕರಿಬೇಕಾದ್ರೆ. ಈ ಥರ ಕಟ್ ಮಾಡಬೇಕು, ಹಿಂಗೆ ಸೀಳ್ಕೋಬೇಕು. ಇವಾಗ ಈ ಥರ ಎಣ್ಣೆಯಲ್ಲಿ ಕರ್ಕೋಬೇಕು. ಇವಾಗ ಬದನೆಕಾಯಿ ಈ ಥರ ಕರೆದು ಇಟ್ಕೊಂಡಿರ್ತೀವಲ್ಲ, ಸೊ ಎಲ್ಲ ಅವಾಗ ತೋರಿಸೋದಲ್ಲ, ಅವೆಲ್ಲ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಇದಕ್ಕೆ ತುಂಬಬೇಕು. ಇವಾಗ ನೀಟಾಗಿ ಎಣ್ಣೆ ಹಾಕಿ ಕಲಿಸ್ಕೋಬೇಕು. ಈ ಥರ ನೀಟಾಗಿ ತುಂಬಬೇಕು. ಇವಾಗ ಇಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದೆ. ಎಣ್ಣೆ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ನೋಡ್ಬೋದು ತರಕಾರಿ ಏನೇನಿದೆ. ಸ್ಪ್ರಿಂಗ್ ಆನಿಯನ್, ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ಇದೆ. ಸೊ ಬದನೆಕಾಯಿ ಪಲ್ಯ ಆಯ್ತಲ್ಲ, ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಅಷ್ಟೇ. ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಈ ಥರ ಬೆಳ್ಳುಳ್ಳಿ ಇಟ್ಕೊಂಡಿರ್ಬೇಕು. ಕುಟ್ಟಿದ್ದ? ಹಾಂ ಬಂದೆ ಅಮ್ಮ, ಒಂದೇ ನಿಮಿಷ. ಒಂದು ನಿಮಿಷ. ಇದನ್ನ ಬೆಳ್ಳುಳ್ಳಿ ಕುಟ್ಟಿ ಒಗ್ಗರಣೆ ಹಾಕ್ಬೇಕು ಅಷ್ಟೇ. ಹಾಕಿ ಅದಕ್ಕೆ ಹಾಕ್ಬಿಡೋದು ಅಷ್ಟೇ ಅಲ್ಲ. ಈ ಕೆಂಪಗಾದ್ಮೇಲೆ ಅದಕ್ಕೆ ಹಾಕ್ಬಿಡೋದು. ಇದು ಎಲ್ಲಾದ್ರೂ ಈ ಥರ ಟ್ರಿಪ್ಗೆ ಹೋಗ್ಬೇಕಾದ್ರೆ ಮೊನ್ನೆ ನಾವು ತಿರುಪತಿಗೆ ಹೋದಾಗ ಇದನ್ನೇ ಮಾಡ್ಕೊಂಡ್ಬಂದಿದ್ರು. ಸೊ 1-2-3 ಡೇಸ್ ಇರುತ್ತೆ, ಏನೂ ಆಗೋದಿಲ್ಲ ಇದು ಈ ಥರ ಮಾಡ್ಕೊಂಡ್ಬಂದರೆ. ಸೊ ಎಣ್ಗಾಯಿ ಮಾಡಿದ್ರೆ ಜಸ್ಟ್ 1 ಡೇ ಅಷ್ಟೇ. ಯಾಕಂದರೆ ಉಳ್ಳಾಗಡ್ಡಿ ಅದೆಲ್ಲ ಹಾಕಿರ್ತೀವಿ, ಇದು ಬೆಳ್ಳುಳ್ಳಿ ಹಾಕಿರ್ತೀವಿ. ಆಮೇಲೆ ನೀರು ಮುಟ್ಸಲ್ಲ ಈ ಥರ ಬದನೆಕಾಯಿಗೆ. ಸೊ 1-2-3 ಡೇಸ್ ಇರುತ್ತೆ. ಮಸಾಲ ಸರಿ, ಇದನ್ನ ಹಾಕ್ತೀನಿ ಸ್ವಲ್ಪ. ಅದಕ್ಕೆ ಟೇಸ್ಟ್ ಶೇಂಗಾ ಪುಡಿ ಹಾಕ್ತೀಯಾ? ಇದೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿ ಕಲಿಸ್ಬಿಡೋದು. ಸ್ವಲ್ಪ ಕೈ ತೆಗಿ. ಸೊ ಫೈನಲಿ ಇವಾಗ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಬನ್ನಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಒನ್ ಸೀಕರಣೆ, ಇದು ಖಾರದ ಬದನೆಕಾಯಿ,
ಇದು ಎಮ್ಮಿ ಫ್ರೈಡ್ ರೈಸ್ ಹಾಗೆ ಚಪಾತಿ. ಅಕ್ಕ ಕಾಣಿ ಸೈಡಿಗೆ ತೆಗ್ದಿರ್ತೇನೆ ನೋಡಿ ಆರಿಸ್ಬಿಡಂಗೆ. ಓಕೆ ಅದು ಬರೀ ಕ್ಲೀನ್ ಐತಿ. ದೊಡ್ಡದು ಕಟ್ ಮಾಡೋದು ಕೆಳಗೆ ಸಿಗುತ್ತೆ ಆರಾಮ ನನಗೆ ಪ್ರಶ್ನೆಗಳು ಸಿಗೋದಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಮ್ಮಿ ಏನಾದ್ರು ಬೆಂಗಳೂರಿಗೆ ಬಂದರೆ ಬೆಳಗ್ಗೆ ರೊಟ್ಟಿ ಮಾಡಿಬಿಡ್ತಾರೆ. ಸೊ ಬನ್ನಿ ಇವತ್ತು ರೊಟ್ಟಿ ಜೊತೆ ಏನೇನು ಮಾಡಿದ್ದಾರೆ ತೋರಿಸ್ತೀನಿ ನಿಮಗೆ. ಇಲ್ಲಿ ರೊಟ್ಟಿ, ಬಿಸಿ ರೊಟ್ಟಿ, ಅದ್ರ ಜೊತೆ ಕಾಳು ಪಲ್ಯ, ಬೆಣ್ಣೆ, ಇದು ಬದನೆಕಾಯಿ, ಶೇಂಗಾ ಚಟ್ನಿ, ಇಷ್ಟು ಐಟಮ್ಸ್ ಇದೆ. ಸೊ ಇದು ಮನೇಲೇ ಮಾಡಿದ ಬೆಣ್ಣೆ. ಸೊ ಫಸ್ಟು ಒಂದು ರೊಟ್ಟಿ, ಬೆಣ್ಣೆ, ಗುರಳ್ ಪುಡಿ ಮಾಡಿ ಆಮೇಲೆ ಬೇರೆ ಪಲ್ಯ ಮಾಡೋಣ. ಈ ಥರ ಬಿಸಿ ರೊಟ್ಟಿಗೆ ಗುರಳ್ ಪುಡಿ, ಬೆಣ್ಣೆ ಮತ್ತು ಒಂದು ಚಟ್ನಿ ಹಚ್ಕೊಂಡು ಈ ಥರ ಸುತ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.